ಹಾಯ್ ಫ್ರೆಂಡ್ಸ್, ಎಲ್ಲರೂ ಇದ್ದೀರಾ, ಚೆನ್ನಾಗಿರ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಮನೇಲಿ ಪಿತೃಪಕ್ಷನ ಆಚರಿಸಿದ್ದೀವಿ. ನಾವು ಯಾವ ಥರ ಮಾಡಿದ್ದೀವಿ ಅಂತ ತೋರಿಸ್ತೀನಿ, ಬನ್ನಿ. ನನ್ನ ತಮ್ಮ ಇನ್ನೂ ರೆಡಿ ಮಾಡ್ತಾಯಿದ್ರು, ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ನೋಡಿ ನಮ್ಮ ದೊಡ್ಡಮ್ಮ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಎಷ್ಟೇ ಸಿಂಪಲ್ಲಾಗಿ ಗರಿಯಾಗಿ ಮೆಣಸಿನ್ಕಾಯಿ ಬಜ್ಜಿ ಮಾಡುವ ವಿಧಾನ. ನಿಮಗೆ ಪೂರ ವಿಡಿಯೋ ಬೇಕು ಅಂದರೆ ಇಲ್ಲಿ ಸ್ಕಿಪ್ ಮಾಡ್ದಲೇ ಕಂಟಿನ್ಯೂ ಆಗಿ ನೋಡಿ, ಈ ರೆಸಿಪಿ ಸಿಗುತ್ತದೆ. ಬೋಂಡ ಮಾಡುವ ವಿಧಾನ. ಜೀರಿಗೆ ಹಾಕ್ತಾ ಇದ್ದೀನಿ, ಮೆಣಸಿನ್ಕಾಯಿ ಬೋಂಡ ಮಾಡೋದು. ಉಪ್ಪು ಹಾಕ್ತಾ ಇದ್ದೀನಿ, ಚಿಕ್ಕ ಉಪ್ಪು ಹಾಕ್ತೀನಿ. ಅಚ್ಚ ಪುಡಿ ಅಂತ ಹಾಕ್ತಾ ಇದ್ದೀನಿ, ಪುಡಿ ಹಾಕ್ತಾ ಇದ್ದೀನಿ. ಕಾದಿರ ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಬೇಕು. ಅರಿಶಿನ ಹಾಕಿದ್ದೀನಿ, ಆದರೆ ಒಂದು ಸ್ವಲ್ಪ ಇದಕ್ಕೆ ಕಾದಿರ ಎಣ್ಣೆ ಒಂದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಬೋಂಡ ರೆಸಿಪಿ ಚೆನ್ನಾಗಿರ್ತೈತೆ ಅಂತ ಹಾಕ್ತಾ ಇರೋದು. ಕಾದಿರ ಎಣ್ಣೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡಿದ್ದೀವಿ. ಇವರು ಬೋಂಡ ಮಾಡೋದ್ರಲ್ಲಿ ಎಕ್ಸ್ಪೋರ್ಟ್ ಜಾಸ್ತಿ ಫ್ರೆಂಡ್ಸ್, ಸುಳ್ಳು ಹೇಳಬಾರ್ದು. ನೋಡಿದ್ರಲ್ಲ ಕಡಲೆ ಹಿಟ್ಟನ್ನು ಯಾವ ಥರ ಅದಕ್ಕೆ ಕಲಿಸ್ಕೊಂಡಿದ್ದಾರೆ ಅಂತ. ಒಂದು ಚೂರು ಗಂಟು ಇಲ್ಲದಾಗೆ ಸಾಫ್ಟಾಗಿ ಕಲಿಸ್ಕೊತಾರೆ ಇವರು. ಗಂಟು ಬಂದರೆ ಚೆನ್ನಾಗಿರಲ್ಲ. ಹಾಗೆ ಸೈಡೆಲ್ಲ ಮತ್ತೆ ಹಪ್ಳನ ತೇರಿಸ್ತಾಯಿದ್ರು. ಸ್ವಲ್ಪ ಅದನ್ನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನಾನು. ಅಮ್ಮ ಮನೇಲಿ ಹಪ್ಳ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಹಪ್ಳ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಅಳ್ಕೊತಿದ್ದಾವೆ ಹಪ್ಳ ಅಂತ. ಈ ಥರ ಅದಕ್ಕೆ ಕಲಿಸ್ಕೊಂಡು ಮೆಣಸಿನ್ಕಾಯನ್ನು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ರು. ಮೆಣಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನು ಒಂದೊಂದಾಗಿ ಎದ್ದಿ ಬಾಣಲೆಗೆ ಹಾಕ್ತಾಯಿದ್ದಾರೆ. ಇದೇ ಥರ ನಮ್ಮ ದೊಡ್ಡಮ್ಮ ಮಾತ್ರ ತುಂಬ ಚೆನ್ನಾಗಿ ಬಜ್ಜಿ ಆಗಲಿ ಬೋಂಡ ಆಗಲಿ ಅಡುಗೆ ಆಗಲಿ ಊಟ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಗೆ ಇವರು ಅಡುಗೆ ಊಟನ ತುಂಬ ಇಷ್ಟ. ಪುಳಿಯೋಗರೆ ಅಂತ ತುಂಬ ಸೂಪರಾಗಿ ಮಾಡ್ತಾರೆ. ಆ ರೆಸಿಪಿನೂ ಬೇಕು ಅಂದರೆ ಹೇಳಿ, ಕಮೆಂಟ್ ಹಾಕಿ, ಆ ರೆಸಿಪಿನೂ ಆ್ಯಡ್ ಮಾಡ್ತೀನಿ ನಾನು. ನೋಡಿದ್ರಲ್ಲ ಬಜ್ಜಿ ಹಾಕಿದ ಮೇಲೆ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಿದ್ದಾರೆ. ಒಂದೇ ಕಡೆ ಬೆಂದಿದೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ ಎಲ್ಲ ತಿರುವಾಗ್ತಿದ್ದಾರೆ. ನೀವೇ ನೋಡಿದ್ರಲ್ಲ ಫೈನಲ್ ಆಗಿ ಬಜ್ಜಿ ರೆಡಿಯಾಗಿದೆ. ನಾವಂತೂ ಬಜ್ಜಿ ಟೇಸ್ಟ್ ಮಾಡೋದಕ್ಕೂ ಸಖತ್ ವೆಯ್ಟ್ ಮಾಡ್ತಾಯಿದ್ದೀವಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಮನೆಗೆ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಫೈನಲ್ ಆಗಿ ಎಲ್ಲರದ್ದು ಊಟ ಮುಗ್ದಿತ್ತು. ಲಾಸ್ಟಿಗೆ ನಾವೇ ಬಡಿಸ್ಕೊಂಡು ಊಟ ಮಾಡ್ತೇವೆ. ನೋಡಿ ಬಾಗಿಲಿಗೆ ಈ ಥರ ಅಲಂಕಾರ ಮಾಡಿದ್ವಿ ನಾವು. ನೋಡಿ ಎಲ್ಲ ಊಟ ಮಾಡ್ತಾ ಇದ್ದಾರೆ ಅವರವರೇ ಬಡಿಸ್ಕೊಂಡು. ನೋಡಿ ಫ್ರೆಂಡ್ಸ್, ನಾವು ಈ ಥರ ಹಬ್ಬ ಮಾಡಿದ್ದೀವಿ. ನೀವೇ ಥರ ಮಾತ್ರ ನಮಗೆ ಗೊತ್ತಿಲ್ಲ, ಕಮೆಂಟ್ಸ್ ಮಾಡಿ ನೋಡೋಣ. ಇವ್ರು ನಮ್ಮ ದೊಡ್ಡಮ್ಮ, ಅವ್ರು ನಮ್ಮ ದೊಡ್ಡಪ್ಪ. ದೊಡ್ಡಮ್ಮ ಹಾಯ್ ಮಾಡು. ದೊಡ್ಡಪ್ಪ ಹಾಯ್ ಮಾಡು. ದೊಡ್ಡಪ್ಪ ನೋಡಿ, ಇವ್ರು ನಮ್ಮ ಆಂಟಿ, ಅವ್ರು ನಮ್ಮ ಆಂಟಿ ಅಮ್ಮನ ತಂಗಿ. ಇವರು ಇನ್ನೊಬ್ರು ಆಂಟಿ. ಹಾಯ್ ಮಾಡು ಆಂಟಿ. ಇವ್ರು ನಮ್ಮ ಅಪ್ಪಾಜಿ ಊಟ ಮಾಡ್ತಾ ಇದ್ದಾರೆ ನೋಡಿ. ಏನಂತ ಹೇಳ್ತೀರಾ ನನ್ನ ಚಾನಲ್ಗೆ? ದೊಡ್ಡಮ್ಮ ನನ್ನ ಚಾನಲ್ಗೆ ಏನಂತ ಹೇಳ್ತೀರಾ? ಡನ್. ಹಾಯ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಲಾಗ್. ಇವತ್ತು ನಮ್ಮ ಅತ್ತೆ ಮೇಲೆ ಹಬ್ಬ ಮಾಡ್ತಾಯಿದ್ರು. ಹಾಗೆ ಡ್ಯೂಟಿ ಮುಗಿಸ್ಕೊಂಡು ಹಂಗೆ ಅತ್ತೆ ಮನೆಗೆ ಹೋಗ್ತಾಯಿದ್ದೀನಿ. ನೋಡೋಣ ಬನ್ನಿ ಅವ್ರ ಮೇಲೆ ಈಗ ಹಬ್ಬ ಮಾಡಿದ್ದಾರೆ ಅಂತ ಫ್ರೆಂಡ್ಸ್. ನೋಡಿ ನಮ್ಮ ಅತ್ತೆ ಮನೆ ಈ ಥರ ಹಬ್ಬ ಮಾಡಿದ್ರು. ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನೋಡಿದ್ರಲ್ಲ ನಮ್ಮ ಮನೇಲಿ ಯಾವ ಥರ ಹಬ್ಬ ಮಾಡಿದ್ರು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್